ನಮಗೆ ತುಂಬಾ ಕಷ್ಟ ಎದುರಾಗಿದೆ ಮೇಡಂ, ಹಣದ ಅವಶ್ಯಕತೆ ಇದೆ. ನೀವು ನಮಗೆ ಆರ್ಥಿಕ ಸಹಾಯ ಮಾಡಿದರೆ ನಾವು ನಮ್ಮ ಜಮೀನು ನಿಮ್ಮ ಹೆಸರಿಗೆ ಬರೆದುಕೊಡುತ್ತೇವೆ. ನಮಗೆ ಹಣ ಕೊಡಿ ಎಂದು ಹಣ ಪಡೆದು ಜಮೀನು GPA ಮಾಡಿಕೊಟ್ಟು ಸಹ ಇದೀಗ ಹಣನು ನೀಡದೆ ಜಮೀನನ್ನು ನೀಡದೆ ವಂಚನೆ ಮಾಡಿರುವ ಘಟನೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ನಡೆದಿದೆ. 2007 ಸೆಪ್ಟೆಂಬರ್ 10ನೇ ತಾರೀಕು ನಮ್ಮಿಂದ ಹಣ ಪಡೆದುಕೊಂಡು ನೋಂದಣಿ ಕಚೇರಿಯಲ್ಲಿ ಕ್ರಯ ಪತ್ರ ಮಾಡಿಸಿಕೊಂಡಿರುವ ಬೂದಿಕೋಟೆ ಗ್ರಾಮದ ಮುನೆಪ್ಪ ಶೆಟ್ಟಿ ಹಾಗೂ ಅವರ ಮಗ ನಾಗರಾಜ ಶೆಟ್ಟಿ ಎಂಬುವರು 18 ವರ್ಷಗಳಿಂದ ಸತಾಯಿಸಿ 2011ರಲ್ಲಿ ಮುನೆಪ್ಪ ಶೆಟ್ಟಿ ಮರಣದ ನಂತರ ನಮ್ಮ ತಂದೆ ನನಗೆ ದಾನ ಪತ್ರ ನೀಡಿರುವುದಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಾಗರಾಜ್ ಶೆಟ್ಟಿ ಇದೀಗ ಹೆಂಡತಿ ಹೆಸರಿಗೆ ಜಮೀನನ್ನು ನೋಂದಾಯಿಸಿಕೊಂಡಿದ್ದು ಪಹಣಿಯಲ್ಲಿ ವಸಂತಮ್ಮ ಎಂಬ ಹೆಸರು ನಮೂದಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಈ ಕುರಿತು ಇದೇ ಜಮೀನಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಚಿಕ್ಕನಾರಾಯಣರವರು, ವಂಚನೆ ಮಾಡಲು ದಲಿತ ಶಿಕ್ಷಕಿಯ ಬೇಕಾಗಿತ್ತಾ? 18 ವರ್ಷಗಳಿಂದ ಹಣನು ಕೊಡದೆ ಜಮೀನು ಸ್ವಂತ ಹೆಸರಿಗೆ ಮಾಡಿಕೊಡದೆ ಸತಾಯಿಸುತ್ತಾ ಇದೀಗ ನನ್ನ ಹೆಂಡತಿ ಹೆಸರಿಗೆ ನೋಂದಣಿ ಮಾಡಿಕೊಂಡಿರುವ ನಾಗರಾಜ ಶೆಟ್ಟಿ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುತ್ತೇವೆ. ಜಾತಿ ನಿಂದನೆ ಕೇಸ್ ದಾಖಲಿಸುತ್ತೇವೆ. ಈ ಸಂಬಂಧ ಡಿಸಿ, ಎಸಿ, ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ. GPA ಆಗಿರುವ ಈ ಜಮೀನನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡಲಾರೆವು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ನಾರಾಯಣ, ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಹಾರ್ಟ್ಸ್, ಜಿ. ರಾಮಚಂದ್ರ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಕೋಲಾರ ಜಿಲ್ಲಾಧ್ಯಕ್ಷ ವಿ. ಅಮರೇಶ್, ತಾಲೂಕು ಉಪಾಧ್ಯಕ್ಷ ಶಂಕರ್ ನಾಗ್, ತಾಲೂಕು ಕಾರ್ಯದರ್ಶಿ ಮುನೇಂದ್ರಪ್ಪ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ಆಯಿತು ಅಂತಹ ಸಮಯದಲ್ಲಿ 1 ಲಕ್ಷಕ್ಕೆ ಎಷ್ಟು ಬೆಲೆ ಅಂತ ಹೇಳ್ಬಿಟ್ಟು ಅವರು ಸಂಬಂಧಪಟ್ಟಂಥ ಈ ಮಾಲೀಕರನ್ನು ಸಹ ಈ ಸಂದರ್ಭದಲ್ಲಿ ಮಂದಟ್ಟು ಮಾಡ್ಕೋಬೇಕು. ನಮ್ಮ ಹತ್ರ ತಗೊಂಡಿರ್ತಕ್ಕಂಥ ಹಣಕ್ಕೆ ಬಡ್ಡಿ ಏನಾಯಿತು ಇಂಥದ್ದೆಲ್ಲ ಇದೆ. ಅದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೆ ನಮ್ಮ ಹಣವನ್ನು ವಾಪಸ್ ನಾವು ತಗೊಳ್ಳಲ್ಲ. ನಮಗೆ ಈ ಜಮೀನು ನಮಗೆ ಬೇಕು. ಈ ಜಮೀನನ್ನು ನಮಗೆ ಅವ್ರು ಏನಾದರೂ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಬಂದು ನ್ಯಾಯಸಮ್ಮತವಾಗಿ ನಮಗೆ ನಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಟ್ರೆ ಉತ್ತಮ. ಇಲ್ಲಂತ ಹೇಳಿದರೆ ಇದನ್ನು ಯಾವುದೇ ಕಾರಣಕ್ಕೆ ಬೆಳೆ ಮಾಡಲಿಕ್ಕೆ ಬಿಡಲ್ಲ. ಇದರ ವಿರುದ್ಧವಾಗಿ ನಾವು ಹೋರಾಟನೂ ಮಾಡ್ತೀವಿ. ಇದನ್ನು ಜಾತಿ ನಿಂದನೆ ಕೇಸನ್ನು ಮಾಡ್ತಾಯಿದ್ವಿ. ನಮ್ಮ ಹಣ ತಗೊಂಡಾಗ ಜಾತಿ ನಿಂದನೆ ಇದು ನಮಗೆ ವಂಚನೆ ಮಾಡ್ತಾಯಿದ್ದಾರೆ. ಜಾತಿಗೆ ವಂಚನೆ ಮಾಡಿದಾಗ ಏನು ನಮಗೆ ಜಾತಿ ನಿಂದನೆ ಕೇಸೆ. ನಮ್ಮ ಹಣವನ್ನು ಪಡೆದು ಇವತ್ತಿನ ದಿವಸ ನಮಗೆ ಈ ಜಮೀನನ್ನು ಬಿಟ್ಟುಕೊಟ್ಟಿಲ್ಲ. ನಮ್ಗೆ ಜಮೀನು ಬಿಟ್ಟುಕೊಡ್ಲೇಬೇಕಂತ ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಈ ಸಂಬಂಧಪಟ್ಟಂಥ ಮಾಲೀಕರು ಯಾರಿದ್ದಾರೋ ಸುನಂದಮ್ಮ ಗಂಡ ಏನಿದ್ದಾರೆ, ವಸಂತಮ್ಮನ ಗಂಡ ನಾಗರಾಜ್ಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ನೀವು ಇನ್ನೂ ಕುಂತು ಎಲ್ಲ ಮಾತಾಡಿ ಆಜುಬಾಜು ಒನ್ಸ್ GPA ರಿಜಿಸ್ಟರ್ ಆದಮೇಲೆ ಅದು ನೋಂದಣಿ ಆದಂಗೆ ದಯವಿಟ್ಟು ನಮಗೆ ಈ ಒಂದು ಸ್ಥಳವನ್ನು ನಮ್ಗೆ ಬಿಟ್ಟುಕೊಡಬೇಕು. ಬಿಟ್ಟುಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಯಾವುದೇ ಬೆಳೆ ಮಾಡಲಿಕ್ಕೆ ನಾವು ಬಿಡಲ್ಲ. ದಲಿತರ ಜಮೀನು ಇದು, ದಲಿತರದೇ ಇದು, ದಲಿತರ ಜಮೀನೇ ಇದು. ಯಾವ 2007ಕ್ಕೆ ನಮ್ಗೆ ಬಂದಿದೆ. ಅದಕ್ಕೆ ನಮ್ಮ ದಲಿತರ ಜಮೀನು ನಮ್ಗೆ ಬಿಟ್ಟುಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಬೆಳೆ ಮಾಡಿರ್ತಕ್ಕಂಥ ಬೆಳೆ ನಮ್ಮದೇ, ನಾವೇ ಮಾಡಿರೋದು, ಬೆಳೆನೂ ನಾವು ಮಾಡಿದ್ದೀವಿ. ಆವಾಗ ಬಂದು ಹೋದಾಗ ಅವ್ರು ಇಲ್ಲಿ ಸಲ್ಲದ ಆರೋಪಗಳು ಮಾಡ್ತಾರೆ, ಇಲ್ಲಿ ಸಲ್ಲದ ದೌರ್ಜನ್ಯಗಳು ಮಾಡೋ ಕಾರಣದಿಂದಾಗಿ ನಾವು ಈ ಬೆಳೆ ನಮ್ಮದು, ಈ ಒಂದು ಜಮೀನು ನಮ್ಮದು ಆದ ಕಾರಣದಿಂದಾಗಿ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಹಾಯಕ ಕಮಿಷನರ್ರವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಇದರಲ್ಲಿರ್ತಕ್ಕಂಥ GPA ರಿಜಿಸ್ಟ್ರೇಷನ್ ಏನಾಗಿದೆಯೋ, ಎನ್ಕಮರೆನ್ಸ್ ಏನು ಬರ್ತಾಯಿದೆಯೋ ECನಲ್ಲಿ ಅದರ ಪ್ರಕಾರವಾಗಿ ನಮಗೆ ದಾಖಲೆಗಳನ್ನ ಸಿದ್ಧಪಡಿಸಿ ನಮ್ಮ ವಾಸ್ಕಾ ಮೇಡಮ್ನವ್ರಿಗೆ ಅವರಿಗೆ ನೋಂದಣಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಗಂಡನಾದ ಶ್ರೀರಾಮಚಂದ್ರಪ್ಪ ಹತ್ರ ಬಂದು ನನಗೆ ಹಣದ ಅಗತ್ಯ ತುಂಬ ಇದೆ, ಈ ಜಮೀನನ್ನು ನಿಮಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರೇನು ಮಾಡಿದ್ರು, ವ್ಯಾಪಾರ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ನಿಮ್ಮ ಹೆಸರಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹೇಳಿ ಮತ್ತೆ ಮಾಡಿಕೊಡ್ತೀನಿ ಅಂತ ಹಿಂಗೆ ನಿಧಾನ ಮಾಡಿಕೊಂಡೇ ಬಂದರು. ನಮ್ಮ ಯಜಮಾನರಾದ ಶ್ರೀರಾಮಚಂದ್ರ ಅವರು ಕೇಳ್ತಾನೆ ಬರ್ತಾಯಿದ್ದಾರೆ, ಮಾಡಿಕೊಡ್ರಿ ಜಮೀನು ನಮ್ಮ ಹೆಸರಿಗೆ ಅಂತ. ಮಾಡಿಕೊಡ್ತೀನಿ ಅಂತ ನಿಧಾನ ಮಾಡಿಕೊಂಡೇ ಬರ್ತಾಯಿದ್ರು. ಕೊನೆಗೆ ನಮ್ಮ ಮನೆಯವರು ಕಾರಣಾಂತರಗಳಿಂದ ಇದೇ ಯೋಚನೆಯಿಂದ ಅವರೇನು ಮಾಡಿದ್ರು, ಮರಣ ಹೊಂದಿದ ತಕ್ಷಣ ಆಮೇಲೆ ನಾವು ಕೇಳಿದಾಗ ಅವರು ಮಾಡಿಕೊಡ್ತೀನಿ ಅಂತೇಳಿ ಮತ್ತೆ ಏನು ಮಾಡಿದ್ರು, ಅವ್ರ ಹೆಸರಿಗೆ ಮಾಡಿಕೊಂಡು ಹಣ ಕೊಡದೆ ಜಮೀನು ಕೊಡದೆ ಮಾಡಿದ್ರು. ಅದಕ್ಕಾಗಿ ನಮಗೆ ಈ ಜಮೀನು ಬೇಕೇ ಬೇಕು. ಆಗ 2007-8ರಲ್ಲಿ ಕೊಟ್ಟಿರೋ ಹಣದ ಬೆಲೆ ಏನಿದೆ ಅದನ್ನು ಅವರು
ನಮಗೆ ಆ ಹಣದ ಬೆಲೆಗೆ ಈ ಜಮೀನನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಎಲ್ಲ ಇಲಾಖಾ ವರ್ಗದವರು ಇದನ್ನು ಯೋಚನೆ ಮಾಡಿ ನಮಗೆ ಈ ಜಮೀನನ್ನು ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಿ.